Hello student. Next concept is binding energy curve. During examination, the question may be like this. Write a note on binding energy curve. ಈ ಥರ ಎಕ್ಸಾಮಿನೇಷನಲ್ಲಿ ಕೇಳಿದಾಗ ಏನು ಬರೀಬೇಕು ನೀವು? ಸೊ ಇವಾಗ ನಾನು ಒಟ್ಟು ಒಂದು 5 ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ. ಆ 5 ಪಾಯಿಂಟ್ಸ್ನ ನೀವು ಕರೆಕ್ಟಾಗಿ ಬರೆದ್ರೆ ಸಾಕಾಗುತ್ತೆ ಎಕ್ಸಾಮಿನೇಷನ್ಸಲ್ಲಿ. ಏನೇನು ಬರೀಬೇಕು? ಫಸ್ಟ್ ಪಾಯಿಂಟಲ್ಲಿ ಏನು ಬರೀಬೇಕು ಅಂದರೆ ವಾಟ್ ಈಸ್ ಮೀನ್ ಬೈ ಬೈಂಡಿಂಗ್ ಎನರ್ಜಿ ಕರ್ವ್ ಅನ್ನೋದನ್ನ ಬರೀಬೇಕು. ಬೈಂಡಿಂಗ್ ಎನರ್ಜಿ ಕರ್ವ್ ಅಂದ್ರೆ ಏನು ಅನ್ನೋದನ್ನ ನೀವು ಇಲ್ಲಿ ಡಿಫೈನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಈಸ್ ಬೈಂಡಿಂಗ್ ಎನರ್ಜಿ ಕರ್ವ್. ದಿಸ್ ಈಸ್ ಕಾಲ್ಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯಾವಾಗ ಬಂದಿದೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಮಾಸ್ ನಂಬರ್ ಆಫ್ ಡಿಫರೆಂಟ್ ನ್ಯೂಕ್ಲಿಯನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ನ ವೈ ಆಕ್ಸಿಸ್ ಅಲ್ಲಿ ತಗೊಂಡು ಫ್ಲಾಟ್ ಮಾಡಿದಾಗ ಬಂದಿರುವಂತದ್ದೇ ಬೈಂಡಿಂಗ್ ಎನರ್ಜಿ ಕರ್ವ್. ಹಾಗಾದ್ರೆ ಅದನ್ನ ಹೇಗೆ ಹೇಳ್ಬೇಕು? ಸೊ ವಾಟ್ ಈಸ್ ಬೈಂಡಿಂಗ್ ಎನರ್ಜಿ ಕರ್ವ್ ಅನ್ನೋದನ್ನ ಇಲ್ಲಿ ಹೇಗೆ ಹೇಳ್ತೀರಾ ಅಂದ್ರೆ ಇಟ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ವಿತ್ ಮಾಸ್ ನಂಬರ್ ಆಫ್ ಡಿಫರೆಂಟ್ ನ್ಯೂಕ್ಲಿಯೈ ಕಾಲ್ಡ್ ಆಸ್ ಬೈಂಡಿಂಗ್ ಎನರ್ಜಿ ಕರ್ವ್. ಸೊ ಅಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ. ಸೊ ದೀಸ್ ಆರ್ ದ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ ಇಸ್ ವೆರಿ ಸ್ಮಾಲ್. ಸೊ ಅಪ್ ಟು ಒಂದು 10 ಒಳಗಡೆನೆ ಇರುವಂತಹ ಎಲಿಮೆಂಟ್ಸ್ಗಳು. ದೀಸ್ ನ್ಯೂಕ್ಲಿಯೈ ಆರ್ ಕಾಲ್ಡ್ ಆಸ್ ಲೈಟರ್ ನ್ಯೂಕ್ಲಿಯೈ. ದ ನ್ಯೂಕ್ಲಿಯೈ ವಿಚ್ ಹ್ಯಾವಿಂಗ್ ಲೆಸ್ ಮಾಸ್ ನಂಬರ್ ಕಾಲ್ಡ್ ಆಸ್ ಲೈಟರ್ ನ್ಯೂಕ್ಲಿಯೈ. ಲೈಟರ್ ನ್ಯೂಕ್ಲಿಯೈಗೆ ಮಾಸ್ ನಂಬರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಏನಾಗಿದೆ ಅನ್ನೋದನ್ನ ನೀವು ಸೆಕೆಂಡ್ ಪಾಯಿಂಟ್ ಅಲ್ಲಿ ಬರೀಬೇಕಾಗತ್ತೆ. ಹಾಗಾದ್ರೆ ಫಾರ್ ಲೈಟರ್ ನ್ಯೂಕ್ಲಿಯೈ the binding energy per nucleon is small, hence they exhibits less stability. ಅದನ್ನ ನೀವು ಸೆಕೆಂಡ್ ಪಾಯಿಂಟ್ ಅಲ್ಲಿ ಬರೀಬೇಕು. ಅಂದ್ರೆ ಲೈಟರ್ ನ್ಯೂಕ್ಲಿಯೈ ಆಯ್ತು ಅಂದ್ರೆ ಲೈಟರ್ ನ್ಯೂಕ್ಲಿಯೈಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ತುಂಬಾನೇ ಕಡಿಮೆ ಆಗಿರುತ್ತೆ. therefore they exhibit less stability. then what is the relation between stability and binding energy per nucleon? ಅದನ್ನ ನೆಕ್ಸ್ಟ್ ಕೊನೆಯಲ್ಲಿ ನಾನು ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನ್ ಹೇಳ್ತೀರಾ? ಇಲ್ಲಿ ನೋಡಿ, ಲೈಟರ್ ನ್ಯೂಕ್ಲಿಯೈ ಮುಗೀತು. ಇಲ್ಲೆಲ್ಲೋ ಬರ್ತಾ ಇದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯೈಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ತುಂಬಾನೇ ಜಾಸ್ತಿ ಇದೆ. ಸೊ ಆ ಪರ್ಟಿಕ್ಯುಲರ್ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ ಎಷ್ಟು 56, ಹ್ಯಾವಿಂಗ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ಸೊ ದಟ್ ಈಸ್ 8.75 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇದ್ರ ಬಗ್ಗೆ ನೀವು ಥರ್ಡ್ ಪಾಯಿಂಟ್ ಅಲ್ಲಿ ಬರಿಬೇಕಾಗುತ್ತೆ. ಏನ್ ಬರೀತೀರಾ? ದ ನ್ಯೂಕ್ಲಿಯಸ್ ವಿತ್ ಮಾಸ್ ನಂಬರ್ 56, ದಟ್ ಈಸ್ ಐರನ್, ಹ್ಯಾಸ್ ಲಾರ್ಜ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ is about 8.75 mega electron volt. Hence, it is more stable. This is the more stable element in the periodic table. So, iron exhibit more stable because this iron having high binding energy per nucleon. Example, ಈ ತರ ಕ್ವಶನ್ಸ್ ಕೇಳಿದ್ರೆ which is the most stable element in the periodic table ಅಥವಾ which is the most stable element in the nature ಅಂತ ಕೇಳಿದ್ರೆ ಯಾವ್ದನ್ನ ಬರೀತೀರಾ? ಐರನ್ ಅಂತ ಬರೀಬೇಕು. ಬಿಕಾಸ್ ಐರನ್ ಹ್ಯಾವಿಂಗ್ ಹೈ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ಏನಾಗಿದೆ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕಾನ್ಸಂಟ್ರೇಷನ್ ಆಗಿದೆ. ಇದ್ರ ಬಗ್ಗೆ ನೀವು ಫೋರ್ತ್ ಪಾಯಿಂಟ್ ಅಲ್ಲಿ ಬರೀಬೇಕು. ಅಂದ್ರೆ ದ ನ್ಯೂಕ್ಲಿಯೈ ಹ್ಯಾವಿಂಗ್ ಮಾಸ್ ನಂಬರ್ 30 to 170 ಹ್ಯಾವಿಂಗ್ ಆಲ್ಮೋಸ್ಟ್ ಸೇಮ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ಅಂದ್ರೆ ಕಾನ್ಸ್ಟೆಂಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇದೆ. ಅದನ್ನ ನೀವು ಫೋರ್ತ್ ಪಾಯಿಂಟ್ ಅಲ್ಲಿ ಬರೀಬೇಕು. ಅಂದ್ರೆ ಏನಂತ ಬರೀತೀರಾ? ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ is almost constant for nuclei having mass number 30 to 170. So that is fourth point. Next, fifth point. If mass number is greater than 170, then binding energy per nucleon goes on decreases. ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಯುರೇನಿಯಂ ಇದೆ. ಯುರೇನಿಯಂಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಎಷ್ಟು? 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆಗಿರುತ್ತೆ. ಅಂದ್ರೆ ಹೋಗ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ.
ಹೀಗೆ 5 ಪಾಯಿಂಟ್ಸ್ನ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಬರೀಬೇಕು. ಗೊತ್ತಾಯ್ತಲ್ಲ? ಫಸ್ಟ್ ಪಾಯಿಂಟು ವಾಟ್ ಈಸ್ ಬೈಂಡಿಂಗ್ ಎನರ್ಜಿ ಕರ್ವ್, ಸೆಕೆಂಡ್ ಪಾಯಿಂಟು ಫಾರ್ ಲೈಟರ್ ನ್ಯೂಕ್ಲಿಯೈ ಹ್ಯಾವಿಂಗ್ ಲೆಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ hence less stable. So next third point for particular nuclei having mass number 56 having the highest binding energy per nucleon hence more stable. So then fourth point, up to 30 to 170 mass number the binding energy per nucleon almost constant, greater than 170 so the binding energy per nucleon also decreases. ಹೀಗೆ ಬರೀಬೇಕು. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಂತ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, what is the relation between specific binding energy and stability, or what is the significance of specific binding energy per nucleon or specific binding energy ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? Higher the specific binding energy, the nuclei is more stable. ಗೊತ್ತಾಯ್ತಾ? Higher the specific binding energy, the nucleus is more stable. ಅದನ್ನ ನೀವು ಬರೀಬೇಕಾಗುತ್ತೆ. ಹಾಗಾದ್ರೆ ಮೋರ್ ಸ್ಟೇಬಲ್ ಯಾವುದಂದ್ರೆ ದಿಸ್ ಒನ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ತುಂಬಾನೇ ಜಾಸ್ತಿ ಇದೆ, ಅದಕ್ಕೋಸ್ಕರ ಮೋರ್ ಸ್ಟೇಬಲ್. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯಗಳಿದೆ, ಅದನ್ನ ಹೇಳ್ಬಿಡ್ತೀನಿ ನೋಡಿ. ಸೊ ದೀಸ್ ಆರ್ lighter nuclei having less binding energy per nucleon. So these are also binding energy per nucleon is small, but these nuclei having higher mass number. So these nuclei are used in nuclear fission. ನ್ಯೂಕ್ಲಿಯರ್ ಫಿಷನ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಬರುವಂತದನ್ನ ನ್ಯೂಕ್ಲಿಯರ್ ಫ್ಯೂಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಹಾಗಂದ್ರೆ ಏನು ಅಂತ ನಿಮಗೆ ಮುಂದೆ ಬರುತ್ತೆ, ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಲೈಟರ್ ನ್ಯೂಕ್ಲಿಯೈ ಹ್ಯಾವಿಂಗ್ ಲೆಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆರ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್. ನೆಕ್ಸ್ಟ್ ಹೆವಿಯರ್ ನ್ಯೂಕ್ಲಿಯೈ ಅಂದ್ರೆ ದಟ್ ಹ್ಯಾವಿಂಗ್ ಹೈಯರ್ ಮಾಸ್ ನಂಬರ್. ಹೆವಿಯರ್ ನ್ಯೂಕ್ಲಿಯೈ ವಿತ್ ಲೆಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆರ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫ್ಯೂಷನ್. ಯುರೇನಿಯಂ, ಪೊಲೋನಿಯಂ ಇವುಗಳನ್ನ ನಾವು ಅದರಲ್ಲಿ ಯೂಸ್ ಮಾಡ್ತೇವೆ. Okay, next concept is nuclear force. So what is mean by nuclear force? The force exists inside the nucleus called as nuclear force. I'm already told that inside the nucleus, so there is a nucleons, that is protons and neutrons. The force between these nucleons called as nuclear force. So then what is mean by nuclear force? The force exists between the nucleons inside the nucleus called as nuclear force. That is the definition. So then what are the properties of nuclear forces? Nuclear force na properties ಗಳು ಏನೇನು? First property, so nuclear force is strongest force in the nature. First year ಅಲ್ಲಿ ನಾವು ಓದಿದ್ದೀವಿ. The fundamental forces in the nature are gravitational force, electromagnetic force, weak nuclear force, strong nuclear force or nuclear force. So these are the fundamental forces in nature. Among these four forces, gravitational force is weakest force in the nature, but strong nuclear force is strongest force in the nature. So strong nuclear force 100 times stronger than the electromagnetic force. Also strong nuclear force 10 power 36 times stronger than the gravitational force. Next, second one is nuclear force is short range force. Short range refers to this force acts within the nucleus. So within the nucleus ಒಳಗಡೆ ಇರುವಂತಹ ಫೋರ್ಸ್ ಆಗಿರುತ್ತೆ. ಅಂದ್ರೆ the size of the nucleus ನಮಗೆಲ್ಲರಿಗೂ ಗೊತ್ತಿದೆ, that is 10 power minus 15 meter. 15. ಈ ಡಿಸ್ಟೆನ್ಸ್ ಒಳಗಡೆನೆ ಈ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟ್ ಆಗುವಂಥದ್ದು. It exists only when distance of separation between nucleons about 10 power minus 15 meter. ಈ ರೀಜನ್ಸ್ ಅಲ್ಲಿ ಮಾತ್ರ
ಈ ನ್ಯೂಕ್ಲಿಯರ್ ಫೋರ್ಸು ಅಟ್ರಾಕ್ಟಿವ್ ಇನ್ ನೇಚರ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಡಿಸ್ಟೆನ್ಸು, ಸೊ ದ ನೇಚರ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಬಿಕಮ್ಸ್ ಚೇಂಜಸ್. Next, third one is nuclear forces non-central forces. Nothing but this force does not act along the line joining the center of the nucleons. Nucleons ಗಳನ್ನ ಸೆಂಟರ್ ನ ಸೇರಿಸೋ ತರ ಫೋರ್ಸ್ ಆಕ್ಟ್ ಆಗಲ್ಲ. ಸೊ ಅದು ನ್ಯೂಕ್ಲಿಯನ್ಸ್ ನ ಸುತ್ತ ಆಕ್ಟ್ ಆಗುವಂತಹ ಫೋರ್ಸ್ ಆಗಿರುತ್ತೆ. ಸೊ ದಟ್ ಈಸ್ ನಾನ್ ಸೆಂಟ್ರಲ್ ಫೋರ್ಸಸ್. ದ ಫೋರ್ಸ್ ಬಿಟ್ವೀನ್ two nucleons does not act along the line joining their centers. Therefore, it is called as non-central force. So next, fourth point is nuclear force is charge independent force. Nothing but this force not depends on charge of the nucleons. So this force exists between proton having positive charge, proton having positive charge. So this exists between proton, also proton neutron, that is positive and neutral, and also it exists between neutron and neutron, that is neutral. So it not depends on charge, it exists between all the nucleons inside the nucleus. So next, fifth one, nuclear force is spin dependent force. It depends on spinning action of nucleons. If two nucleons are in parallel spin, the nuclear force is strong. If two nucleons are in anti-parallel spin, so the nuclear force is weak. Therefore, nuclear force is spin dependent force. ಸೊ ಪ್ಯಾರಲಲ್ ಅಂದ್ರೆ ಒಂದೇ ಕಡೆ ಎರಡು ನ್ಯೂಕ್ಲಿಯನ್ಸ್ಗಳು ಸ್ಪಿನ್ನಿಂಗ್ ಆಕ್ಷನ್ ಇರುವಂಥದ್ದು. ಆಂಟಿ ಪ್ಯಾರಲಲ್ ಅಂದ್ರೆ ಆಪೋಸಿಟ್ ಆಗಿ ಹೀಗಿದ್ರೆ ಎರಡು ನ್ಯೂಕ್ಲಿಯನ್ಸ್ಗಳು ಸ್ಪಿನ್ನಿಂಗ್ ಮೋಷನ್, ಅವಾಗ ಏನಾಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ವೀಕ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್, ನ್ಯೂಕ್ಲಿಯರ್ ಫೋರ್ಸ್ ಇಸ್ ಸ್ಯಾಚುರೇಟ್ ಫೋರ್ಸ್. ಸ್ಯಾಚುರೇಟ್ ನಥಿಂಗ್ ಬಟ್ a nucleon can attract only the nearest neighbors and has no influence on other nucleons. ಅಂದ್ರೆ ಇಲ್ಲಿ ಒಂದು ನ್ಯೂಕ್ಲಿಯನ್ಸ್ ಗಳು ಹೀಗಿದೆ ಅಂದ್ರೆ ಹೀಗಿದೆ, ಈ ನ್ಯೂಕ್ಲಿಯಾನು ಪಕ್ಕದಲ್ಲಿರುವಂತಹ ನ್ಯೂಕ್ಲಿಯನ್ ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದನ್ನ ಬಿಟ್ಟು ಈ ನ್ಯೂಕ್ಲಿಯನ್ ಅಟ್ರಾಕ್ಟ್ ಮಾಡಕ್ ಹೋಗಲ್ಲ. ಸೊ ಸುತ್ತ ಇರುವಂತಹ ನ್ಯೂಕ್ಲಿಯನ್ಸ್ ನ ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಇದು ನೆಕ್ಸ್ಟ್ ಇದ್ರ ಸುತ್ತ ಇರುವಂತಹ ನ್ಯೂಕ್ಲಿಯನ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ದಟ್ ರೆಫರ್ಸ್ ಟು ದ ಸ್ಯಾಚುರೇಟ್ ಫೋರ್ಸ್.